ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಕೆಳದಿ ರಸ್ತೆಯ ಶ್ರೀಗಂಧದ ಸಂಕೀರ್ಣದಲ್ಲಿರುವ ಶ್ರೀ ಹರಿದ್ರಾ ಗಣಪತಿ ದೇವಾಲಯದಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಶ್ರೀ ಗಣಪತಿ ದೇವರಿಗೆ ಲಕ್ಷ ದೂರ್ವಾರ್ಚನೆ ಹಾಗೂ ಗಣಪತಿ ಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಯುಕ್ತ ಸಾರ್ವಜನಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಾಗರ, ಸೊರಬ, ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಿಂದ ಬಂದ ಜನ ಶ್ರೀ ಹರಿದ್ರಾ ಗಣಪತಿ ದೇವರ ದರ್ಶನ ಪಡೆದರು. ಸಾಗರದ ಗಂಧ ಸಂಕೀರ್ಣ ಗಣಪತಿ ದೇವಸ್ಥಾನ ಇಲ್ಲಿ ವಿಶೇಷ ಪೂಜೆ ಅಂದರೆ ವಾರ್ಷಿಕೋತ್ಸವ ವಿಶೇಷ ಪೂಜೆ ಇರುತ್ತೆ. ವಿಶೇಷ ಪೂಜೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸ್ತಾರೆ. ಒಳ್ಳೆಯ ಪ್ರಸಾದ ಆಗುತ್ತೆ. ಏನು ಭಕ್ತಾದಿಗಳು ಏನು ಕೇಳ್ಕೊಂಡ್ರು ಆ ಪ್ರಸಾದ ಮೂಲಕ ಮಹಾಗಣಪತಿ ಸನ್ನಿಧಿಯಲ್ಲಿ ಪ್ರಸಾದ ಆಗುತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸೇರಿಕೊಂಡು ಸೇವೆ ಮಾಡ್ತಿದ್ದಾರೆ. ದಿನ ಭಾಳ ವಿಶೇಷವಾದ ದಿನ. ಹರಿದ್ರಾ ಗಣಪತಿ ದೇವಸ್ಥಾನದ 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಲಕ್ಷ ದುರ್ವಾಚನ ಪೂಜೆ ಮತ್ತು ಅದರ ಜೊತೆಗೆ ಗಣಪತಿ ಗಣಹೋಮ ಸಹ ಸೊರಬ, ಸಾಗರ, ಬೆಂಗಳೂರು ಕಡೆಯಿಂದ ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತನುಮನ ಧನದಿಂದ ಸಹಾಯ ಮಾಡಿದ್ದಾರೆ. ಈ ಸ್ಥಳೀಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟು ಜನ ಬಂದಿರುವಂಥದ್ದು ಸೇರಿ ಈ ದೇವತಾ ಕಾರ್ಯದಲ್ಲಿ ಭಾಗವಹಿಸಿರೋದು ನಮಗೆ ಭಾಳಷ್ಟು ಖುಷಿಯಾಗುತ್ತೆ. ಮತ್ತು ಈಗ ಈ ಹರಿದ್ರಾ ಗಣಪತಿ ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯವರು, ಈ ಬಂಗಾರಪ್ಪನವರು ಆಗಿರ್ಬೋದು ಅಧ್ಯಕ್ಷರು, ಮತ್ತು ವಡಗೇರಿ ಅಣ್ಣಪ್ಪನವರು, ದರ್ಶನ್, ಪ್ರತಿಯೊಬ್ಬರು ಈ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಮುಂದೆ ಬಂದು ಭಾಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಸಭಾಭವನ ಒಂದು ಕಟ್ತಾ ಇದ್ದಾರೆ. ಹೊರಗಡೆಯಿಂದ ಬಂದವರಿಗೆ ಉಳ್ಕೊಳ್ಳೋದಕ್ಕೆ ಕಟ್ಟಡವನ್ನು ಕಟ್ಕೊಡ್ತಾ ಇದ್ದಾರೆ. ಅದು ಹೇಳ್ಕೊಳ್ಳೋದು ಒಂದೇ, ತನುಮನದಿಂದ ತಾವು ಈ ಕಾರ್ಯದಲ್ಲಿ ಭಾಗವಹಿಸ್ಕೊಳ್ಳಿ, ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ಈ ಕಮಿಟಿಯವರಿಗೆ ಭಗವಂತ ಯಶಸ್ಸನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಈ ಒಂದು